ಈ ದಿನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನನ್ನ ಹೆಸರು ಚನ್ನಕೃಷ್ಣ ಆರ್ ಅಂತೇಳಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಹಾದೇವಪುರ. ವಿದ್ಯಾರ್ಥಿಗಳೇ, ಅಧ್ಯಾಯ 4 ಸಂವಿಧಾನ ಮತ್ತು ಸರ್ಕಾರ. ಈ ಅಧ್ಯಾಯದಲ್ಲಿ ನಾವು ಈ ದಿನದ ತರಗತಿಯಲ್ಲಿ ಅನಮ್ಯ ಸಂವಿಧಾನ ಮತ್ತು ನಮ್ಯ ಸಂವಿಧಾನ, ಅಂದರೆ ಲಾಸ್ಟ್ ಕ್ಲಾಸಲ್ಲೆಲ್ಲ ನೀವು ಕೇಳಿದ್ರೆ ಸಂವಿಧಾನ ಎಂದರೆ ಏನು ಹಾಗೂ ಸಂವಿಧಾನದ ವಿಧಗಳು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಲಾಸ್ಟ್ ಕ್ಲಾಸ್. ಸೊ ಆಗ ನೀವು ಲಾಸ್ಟ್ ಕ್ಲಾಸಲ್ಲಿ ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ ಅಂತಕ್ಕಂಥದ್ರ ಬಗ್ಗೆ ನೀವು ಅರ್ಥೈಸ್ಕೊಂಡಿರ್ತೀರಾ ಅಂತೇಳಿ ನಾನು ಅದು ಭಾವಿಸ್ತೀನಿ. ಈ ದಿನದ ತರಗತಿಯಲ್ಲಿ ಅನಮ್ಯ ಸಂವಿಧಾನ ಮತ್ತು ನಮ್ಯ ಸಂವಿಧಾನ. ಸ್ಟೂಡೆಂಟ್ಸ್, ಇಲ್ಲಿ ಸಾಮಾನ್ಯವಾಗಿ ಸಂವಿಧಾನದ ವಿಧಗಳು ಅಂತೇಳಿ ಬಂದಂಥ ಸಮಯದಲ್ಲಿ ಲಿಖಿತ, ಅಲಿಖಿತ, ಅನಮ್ಯ ಮತ್ತು ನಮ್ಯ ಈ ರೀತಿ ವರ್ಗೀಕರಣವನ್ನು ಕಾಣ್ತೀವಿ. ಇಲ್ಲಿ ಅನಮ್ಯ ಮತ್ತು ನಮ್ಯ ಸಂವಿಧಾನ 1884ರಲ್ಲಿ ಲಾರ್ಡ್ ರೈಸ್ ಅಂತಕ್ಕಂತಹ ಚಿಂತಕರು ತಮ್ಮ ಕೃತಿಯಾಗಿರತಕ್ಕಂತಹ ಸ್ಟಡೀಸ್ ಇನ್ ಹಿಸ್ಟರಿ ಅಂಡ್ ಜೂರಿಸ್ಪ್ರುಡೆನ್ಸ್ ಎಂತಕ್ಕಂತಹ ಕೃತಿಯಲ್ಲಿ ಅನಮ್ಯ ಸಂವಿಧಾನ ಮತ್ತು ನಮ್ಯ ಸಂವಿಧಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸೊ ಅವರಲ್ಲಿ ಸಂವಿಧಾನವನ್ನ ಅನಮ್ಯ ಮತ್ತು ನಮ್ಯ ಅಂತೇಳಿ ವರ್ಗೀಕರಣ ಮಾಡಲಿಕ್ಕೆ 2 ಆಧಾರ ಅಂಶಗಳನ್ನು ಅವರು ನಮಗೆ ನೀಡಿದರು. ಏನು ಆ 2 ಆಧಾರ ಅಂಶಗಳು ಅಂತ ಹೇಳಿದ್ರೆ, ಒಂದು ತಿದ್ದುಪಡಿ ಮಾಡಲು ಅನುಸರಿಸುವ ವಿಧಾನ, ಎರಡನೆಯದು ಸಂವಿಧಾನಾತ್ಮಕ ಹಾಗೂ ಸಾಮಾನ್ಯ ಕಾನೂನುಗಳ ನಡುವಿನ ಸಂಬಂಧ ಹಾಗೂ ವ್ಯತ್ಯಾಸ. ಇಲ್ಲಿ 2 ಅಂಶಗಳು ಅಂತ ಹೇಳಿದ್ರೆ, ತಿದ್ದುಪಡಿ ಮಾಡಲು ಅನುಸರಿಸುವ ವಿಧಾನ. ತಿದ್ದುಪಡಿ ಅಂದ್ರೇನು? ಸಂವಿಧಾನದಲ್ಲಿರ್ತಕ್ಕಂತಹ ನಿಯಮಗಳನ್ನು ಕಾಲಕಾಲಕ್ಕನುಗುಣವಾಗಿ ಬದಲಾವಣೆ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ತಿದ್ದುಪಡಿ ಅಂತ ಕರೀತೀವಿ. ಹಾಗೆಯೇ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ನಾವು ಅನುಸರಿಸತಕ್ಕಂತಹ ಕ್ರಮ. ಹಾಗೆಯೇ ಸಂವಿಧಾನಾತ್ಮಕ ಹಾಗೂ ಸಾಮಾನ್ಯ ಕಾನೂನುಗಳು. ಸಂವಿಧಾನಾತ್ಮಕ ಅಂತ ಹೇಳಿದ್ರೆ ಈಗಾಗಲೇ ಸಂವಿಧಾನದಲ್ಲಿ ಅಡಕವಾಗಿರತಕ್ಕಂತಹ ನಿಯಮಗಳನ್ನು ಸಂವಿಧಾನಾತ್ಮಕ ಕಾನೂನುಗಳು ಅಂತೇಳಿ ಕರಿತೀವಿ. ಸಾಮಾನ್ಯ ಕಾನೂನುಗಳು ಅಂತ ಹೇಳಿದ್ರೆ ರಾಷ್ಟ್ರವೊಂದರ ಶಾಸಕಾಂಗವು ಆಡಳಿತ ದೃಷ್ಟಿಯಿಂದ ಆಗಾಗ ರೂಪಿಸಿಕೊಂಡಂತಹ ಅಥವಾ ರಚಿಸಿಕೊಂಡಂತಹ ಕಾನೂನುಗಳನ್ನು ಸಾಮಾನ್ಯ ಕಾನೂನುಗಳು ಅಂತೇಳಿ ಕರೀತೀವಿ. ಸೊ ಇಲ್ಲಿ ಸಂವಿಧಾನಾತ್ಮಕ ಮತ್ತು ಸಾಮಾನ್ಯ ಕಾನೂನುಗಳ ನಡುವೆ ಇರತಕ್ಕಂತಹ ಸಂಬಂಧ ಏನು ಮತ್ತು ಅವುಗಳ ನಡುವೆ ವ್ಯತ್ಯಾಸ ಏನು ಅಂತಕ್ಕಂಥದ್ದನ್ನು ಆಧಾರವಾಗಿಟ್ಟುಕೊಂಡು ಲಾರ್ಡ್ ರೈಸ್ ಅವರು ಅನಮ್ಯ ಸಂವಿಧಾನ ಮತ್ತು ನಮ್ಯ ಸಂವಿಧಾನ ಅಂತಕ್ಕಂತಹ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಮೊದಲನೇದಾಗಿ ಅನಮ್ಯ ಸಂವಿಧಾನ. ಸೊ ಇಲ್ಲಿ ಅನಮ್ಯ ಸಂವಿಧಾನದ ಅರ್ಥ ಹಾಗೂ ಅನಮ್ಯ ಸಂವಿಧಾನದ ಲಕ್ಷಣಗಳು, ಇದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅನಮ್ಯ ಸಂವಿಧಾನ ಅಂದ್ರೆ ಏನು? ಅಲ್ಲಿ ಸಂವಿಧಾನವನ್ನು ಸಾಮಾನ್ಯ ಶಾಸನಗಳಂತೆ ತಿದ್ದುಪಡಿ ಮಾಡದೆ, ಸಂವಿಧಾನದಲ್ಲಿರ್ತಕ್ಕಂತಹ ನಿಯಮಗಳನ್ನು ಸಾಮಾನ್ಯ ಶಾಸನಗಳಂತೆ ತಿದ್ದುಪಡಿ ಮಾಡದೆ ವಿಶೇಷ ವಿಧಾನದ ಮೂಲಕ ಅಥವಾ ವಿಶೇಷ ಕ್ರಮಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡಿದರೆ ಅದೇ ಅನಮ್ಯ ಸಂವಿಧಾನ. ಅಂದ್ರೆ ಸಂವಿಧಾನವನ್ನು ಸಾಮಾನ್ಯ ಶಾಸನಗಳಂತೆ ತಿದ್ದುಪಡಿ ಮಾಡದೆ, ಸಾಮಾನ್ಯ ನಿಯಮಗಳನ್ನ ಅಥವಾ ಸಾಮಾನ್ಯ ಕಾನೂನುಗಳನ್ನು ಹೇಗೆ ತಿದ್ದುಪಡಿ ಮಾಡ್ತೀವೋ ಹಾಗೆ ತಿದ್ದುಪಡಿ ಮಾಡದೆ ವಿಶೇಷ ವಿಧಾನಗಳನ್ನು ಅನುಸರಿಸಿ ಅದನ್ನು ತಿದ್ದುಪಡಿ ಮಾಡುವ ಸಲುವಾಗಿಯೇ ಪ್ರತ್ಯೇಕವಾಗಿರ್ತಕ್ಕಂತಹ ಮಾರ್ಗಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡುವಂತಿದ್ದರೆ ಅಂತಹ ಸಂವಿಧಾನವನ್ನ ಅನಮ್ಯ ಸಂವಿಧಾನ ಅಂತೇಳಿ ಕರೀತೀವಿ. ಅನಮ್ಯ ಸಂವಿಧಾನಕ್ಕೆ ಉದಾಹರಣೆ ಅಮೆರಿಕ ಸಂವಿಧಾನ, ರಷ್ಯಾ ಹಾಗೂ ಸ್ವಿಟ್ಜರ್ಲ್ಯಾಂಡ್. ಈ ಸಂವಿಧಾನಗಳನ್ನ ಅನಮ್ಯ ಸಂವಿಧಾನ ಅಂತೇಳಿ ನಾವು ಗುರುತಿಸ್ತೀವಿ. ಅನಮ್ಯ ಸಂವಿಧಾನಕ್ಕೆ ಉದಾಹರಣೆ ಅಮೆರಿಕ ಸಂವಿಧಾನ, ರಷ್ಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಈ ಸಂವಿಧಾನಗಳನ್ನು ನಾವು ಅನಮ್ಯ ಸಂವಿಧಾನಕ್ಕೆ ಉದಾಹರಣೆಗೆ ಹೇಳ್ತೀವಿ. ಸೊ ಹಾಗೆ ವ್ಯಾಖ್ಯಾನಗಳು ಅಂದ್ರೆ ಅನಮ್ಯ ಸಂವಿಧಾನ ಎಂದರೆ ಏನು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜಕೀಯ ಚಿಂತಕರು ಅವರದೇ ಆಗಿರತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಹೇಳಿದ್ದಾರೆ. ಸೊ ಅದನ್ನು ನಾವಿಲ್ಲಿ ವ್ಯಾಖ್ಯಾನಗಳು ಅಂತೇಳಿ
ಕರೀತಾರೆ. ಸೊ ನಾನಿಲ್ಲಿ ಎ.ವಿ. ಡೈಸ್ ಇರ್ತಕ್ಕಂಥ ರಾಜಕೀಯ ಚಿಂತಕರು ಅನಮ್ಯ ಸಂವಿಧಾನದ ಬಗ್ಗೆ ಕೊಟ್ಟಿರ್ತಕ್ಕಂಥ ವಿವರಣೆಯನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಅವ್ರು ಹೇಳ್ತಾರೆ, ಯಾವ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನುಗಳನ್ನು ಸಾಮಾನ್ಯ ಕಾನೂನುಗಳನ್ನು ಬದಲಾಯಿಸಿದಂತೆ ಬದಲಾಯಿಸಲು ಸಾಧ್ಯವಿಲ್ಲವೋ ಅದೇ ಅನಮ್ಯ ಸಂವಿಧಾನ. ಅವ್ರು ಹೇಳ್ತಾರೆ, ಯಾವ ಸಂವಿಧಾನವನ್ನು ಸಂವಿಧಾನಾತ್ಮಕ ಕಾನೂನುಗಳನ್ನು ಸಾಮಾನ್ಯ ಕಾನೂನುಗಳನ್ನು ಬದಲಾಯಿಸುವಂತೆ ಬದಲಾಯಿಸಲು ಸಾಧ್ಯವಿಲ್ಲವೋ, ಅಂದರೆ ಅವರ ಪ್ರಕಾರ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನು ಸಾಮಾನ್ಯ ಕಾನೂನುಗಳ ಹಾಗೆ ಬದಲಾಯಿಸಲು ಸಾಧ್ಯವಿಲ್ಲ, ಅಂತಹ ಒಂದು ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಅಂದರೆ ಇನ್ನೇಗೆ ಅಂತ ಹೇಳಿದ್ರೆ, ವಿಶೇಷ ವಿಧಾನವನ್ನು ಅನುಸರಿಸಿ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅದರದ್ದೇ ಆಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಿಸಿ ತಿದ್ದುಪಡಿ ಮಾಡಬೇಕಾಗ್ತದೆ. ಅಂತಹ ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತೇಳಿ ಕರೀತಾರೆ. ಯಾರ ಪ್ರಕಾರ? ಎ.ವಿ. ಡೈಸಿ ಅವರು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ನ ವಿವರಣೆ. ನೆಕ್ಸ್ಟ್ ಹಾಗೆಯೇ ಅನಮ್ಯ ಸಂವಿಧಾನದ ಲಕ್ಷಣಗಳು. ಸೊ ಅನಮ್ಯ ಸಂವಿಧಾನ ಅಂದ್ರೆ ಏನು ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಸರಳವಾಗಿ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾವ ರಾಷ್ಟ್ರದ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂಥದ್ದು ಕಷ್ಟಕರವಾಗಿರುತ್ತದೆಯೋ ಅದನ್ನು ನಾವು ಅನಮ್ಯ ಸಂವಿಧಾನ ಅಂತೇಳಿ ಕರಿತೀವಿ. ಅರ್ಥ ಆಗಿದೆಯಲ್ಲ? ಯಾವ ರಾಷ್ಟ್ರದ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಕಷ್ಟಕರವಾಗಿರುತ್ತದೆಯೋ ಅದನ್ನು ನಾವು ಅನಮ್ಯ ಸಂವಿಧಾನ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಅನಮ್ಯ ಸಂವಿಧಾನದ ಲಕ್ಷಣಗಳು. ಫಸ್ಟ್ ಒನ್, ಅನಮ್ಯ ಸಂವಿಧಾನದ ಲಕ್ಷಣದ ಮೊದಲನೇದು ಕಠಿಣತೆ. ಸಹಜವಾಗಿಯೇ ಅನಮ್ಯ ಅಂದರೆ ಕಠಿಣ, ಕಷ್ಟ ಅಥವಾ ಕ್ಲಿಷ್ಟ ಅಂತ. ಹಾಗೆಯೇ ಅದರ ಮೊದಲ ಪ್ರಧಾನ ಲಕ್ಷಣ ಏನಪ್ಪ ಅಂತಂದರೆ ಕಠಿಣತೆ. ಯಾವುದರಲ್ಲಿ? ಅದನ್ನು ತಿದ್ದುಪಡಿ ಮಾಡತಕ್ಕಂಥದ್ದು ಕ್ಲಿಷ್ಟಕರವಾದಂತಹದ್ದು. ಸಾಮಾನ್ಯ ಕಾನೂನುಗಳನ್ನು ಹೇಗೆ ಬದಲಾಯಿಸುತ್ತೇವೆಯೋ ಹಾಗೆ ಸಂವಿಧಾನದಲ್ಲಿರ್ತಕ್ಕಂತಹ ಅನಮ್ಯ ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳನ್ನು ಬದಲಾವಣೆ ಮಾಡತಕ್ಕಂಥದ್ದಲ್ಲಿ ಕಷ್ಟಕರವಾಗಿರ್ತದೆ. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಿಸಿ ನಾವು ತಿದ್ದುಪಡಿಯನ್ನು ಮಾಡಬೇಕಾಗಿರ್ತದೆ. ಸೊ ಉದಾಹರಣೆಗೆ ಈಗ USA ಸಂವಿಧಾನ. ಸೊ ಅಲ್ಲಿರ್ತಕ್ಕಂತಹ ಸಂವಿಧಾನಾತ್ಮಕ ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ವರ್ಷಗಟ್ಟಲೆ ತಗೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಹಲವಾರು ವರ್ಷಗಳು ಕಳೆದಿರ್ತಕ್ಕಂತಹ ಅಮೆರಿಕ ಸಂವಿಧಾನದಲ್ಲಿ ಇದುವರೆಗೂ ಕೂಡ ತಿದ್ದುಪಡಿ ಆಗಿರ್ತಕ್ಕಂಥ ಸಂಖ್ಯೆ ಕೇವಲ ಬೆರಳೆಣಿಕೆ ಮಾತ್ರ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಕಾರಣ ಏನಪ್ಪ ಅಂತಂದ್ರೆ ಅದು ಒಂದು ಅನಮ್ಯ ಸಂವಿಧಾನ. ಅದರ ಲಕ್ಷಣವೇ ಅಲ್ಲಿ ಕಠಿಣತೆ ಇದೆ. ಸೊ ಎರಡನೆಯದು ಸ್ಪಷ್ಟತೆ ಮತ್ತು ನಿಖರತೆ. ಅನಮ್ಯ ಸಂವಿಧಾನ ಸಾಮಾನ್ಯವಾಗಿ ಲಿಖಿತ ರೂಪದಲ್ಲಿರುತ್ತೆ. ಸೊ ಹೀಗಾಗಿ ಅಲ್ಲಿ ಎಲ್ಲ ವಿಷಯಗಳು ಕೂಡ ಸ್ಪಷ್ಟವಾಗಿರ್ತವೆ. ಯಾವುದೇ ಗೊಂದಲಕ್ಕೆ ಅಲ್ಲಿ ಅವಕಾಶ ಇರಲ್ಲ. ಅಲ್ಲಿ ಖಚಿತತೆ ಅಥವಾ ನಿಖರತೆ ಅಂತಕ್ಕಂಥದ್ದು ನಮಗೆ ಅಲ್ಲಿ ಕಂಡುಬರುತ್ತೆ. ಸೊ ಉದಾಹರಣೆಗೆ ಅಮೆರಿಕ ಸಂವಿಧಾನದಲ್ಲಿ ಅಧ್ಯಕ್ಷನ ಅಧಿಕಾರ ಅವಧಿ 4 ವರ್ಷ ಅಂತೇಳಿ ಬರುತ್ತೆ. ಸೊ ಅಲ್ಲಿ 4 ವರ್ಷ ಅಂದ್ರೆ 4 ವರ್ಷ, ಅಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಸ್ಪಷ್ಟವಾಗಿ ನಿಖರವಾಗಿ ಅಧ್ಯಕ್ಷನ ಕಾಲಾವಧಿಯನ್ನು ಅಲ್ಲಿ ನಮೂದಿಸಲಾಗಿರ್ತದೆ ಲಿಖಿತ ರೂಪದಲ್ಲಿ. ಸೊ ಈ ರೀತಿ ಅನಮ್ಯ ಸಂವಿಧಾನದಲ್ಲಿ ಸ್ಪಷ್ಟತೆ ಇರುತ್ತದೆ ಮತ್ತು ನಿಖರತೆ ಅಂತಕ್ಕಂಥದ್ದು ಇರುತ್ತೆ. ಸೊ ಮೂರನೆಯದಾಗಿ ನ್ಯಾಯಿಕ ವಿಮರ್ಶೆ. ಮೂರನೆಯದು ನ್ಯಾಯಿಕ ವಿಮರ್ಶೆ. ನ್ಯಾಯಿಕ ವಿಮರ್ಶೆ ಏನು? ನ್ಯಾಯಿಕ ವಿಮರ್ಶೆ ಅಂತ ಹೇಳಿದ್ರೆ, ಯಾವ ರಾಷ್ಟ್ರದಲ್ಲಿ ಶಾಸಕಾಂಗವು ರಚಿಸಿದಂತಹ ಶಾಸನಗಳನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆ ಅಂತೇಳಿ ಪರಿಶೀಲನೆ ಮಾಡುವ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತದೆಯೋ ಅದನ್ನು ನಾವು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ಒಂದೊಂದು ಮಾರ್ಕ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ನ್ಯಾಯಿಕ ವಿಮರ್ಶೆ ಎಂದರೇನು? ನ್ಯಾಯಿಕ ವಿಮರ್ಶೆ ಅಂತ ಹೇಳಿದ್ರೆ, ಯಾವ ರಾಷ್ಟ್ರದಲ್ಲಿ ಶಾಸಕಾಂಗವು ಮಾಡಿದಂಥ ಶಾಸನವು ಆ ರಾಷ್ಟ್ರದ ಸಂವಿಧಾನದ ಚೌಕಟ್ಟಿನ ಒಳಗಡೆ ಬರ್ತಾವ ಅಥವಾ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡ್ತಕ್ಕಂತಹ ವಿಮರ್ಶೆ ಮಾಡ್ತಕ್ಕಂತಹ ಅಧಿಕಾರ ನ್ಯಾಯಾಂಗಕ್ಕೆ ಇದ್ರೆ ಅದನ್ನು ನಾವು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಅನಮ್ಯ ಸಂವಿಧಾನದಲ್ಲಿ ನ್ಯಾಯಿಕ ವಿಮರ್ಶೆ ಕಂಡು ಬರ್ತದೆ. ಅನಮ್ಯ ಸಂವಿಧಾನ ಇರ್ತಕ್ಕಂಥ ಕಡೆ ಆ ರಾಷ್ಟ್ರದ ನ್ಯಾಯಾಂಗವು ಆ ರಾಷ್ಟ್ರದ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಆ ರಾಷ್ಟ್ರದ ಸಂವಿಧಾನ, ಆ ರಾಷ್ಟ್ರದ ಶಾಸಕಾಂಗ ಮಾಡಿರ್ತಕ್ಕಂಥ ನಿಯಮಗಳು ಸಂವಿಧಾನದ ಚೌಕಟ್ಟಿನಲ್ಲಿ ಇದೆಯೇ ಅಥವಾ ಇಲ್ಲವೇ ಅಂತಕ್ಕಂಥದ್ದನ್ನು
ಆ ರಾಷ್ಟ್ರದ ಶಾಸಕಾಂಗವು ಸಂವಿಧಾನದ ಚೌಕಟ್ಟನ್ನು ಮೀರಿ ವರ್ತಿಸದ ಹಾಗೆ ಅದನ್ನು ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರ ನ್ಯಾಯಾಂಗಕ್ಕಿರ್ತದೆ. ಇದು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಈ ನ್ಯಾಯಿಕ ವಿಮರ್ಶೆ ಅಂತಕ್ಕಂಥದ್ದು ಅನಮ್ಯ ಸಂವಿಧಾನದ ಮತ್ತೊಂದು ಲಕ್ಷಣ. ಸೊ ಹಾಗೆಯೇ ಸಂವಿಧಾನದ ಶ್ರೇಷ್ಠತೆ. ಅನಮ್ಯ ಸಂವಿಧಾನದಲ್ಲಿ ಸಂವಿಧಾನವೇ ಶ್ರೇಷ್ಠ, ಸಂವಿಧಾನವೇ ಅಂತಿಮ. ಇಲ್ಲಿ ಶಾಸಕಾಂಗ ಆಗ್ಬೋದು, ನ್ಯಾಯಾಂಗ ಆಗ್ಬೋದು, ಅಥವಾ ಕಾರ್ಯಾಂಗಗಳಾಗ್ಬೋದು, ಇವೆಲ್ಲವೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಸಂವಿಧಾನದಲ್ಲಿರ್ತಕ್ಕಂಥ ನಿಯಮಗಳಿಗೆ ಅನುಗುಣವಾಗಿ ಅವು ಕಾರ್ಯವನ್ನು, ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ. ಇಲ್ಲಿ ಸಂವಿಧಾನವೇ ಶ್ರೇಷ್ಠತೆಯನ್ನು ಪಡ್ಕೊಂಡಿರುತ್ತೆ. ಸಂವಿಧಾನವನ್ನು ಹೊರತುಪಡಿಸಿ ಅವುಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಶಾಸಕಾಂಗದ ರಚನೆ ಆಗ್ಬೋದು, ಕಾರ್ಯಾಂಗದ ರಚನೆಗಳಾಗ್ಬೋದು, ಅಥವಾ ನ್ಯಾಯಾಂಗದ ಎಲ್ಲ ವಿವರಗಳನ್ನು ಕೂಡ ಸಂವಿಧಾನದಲ್ಲಿ ಸಂಪೂರ್ಣವಾಗಿ ನಮೂದಿಸಲಾಗಿರುತ್ತದೆ. ಈ ಸಂವಿಧಾನವನ್ನು ಹೊರತುಪಡಿಸಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಯನ್ನು ಸರ್ಕಾರದ 3 ಅಂಗಗಳು ನಿರ್ವಹಿಸಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ಅನನ್ಯ ಸಂವಿಧಾನದ ಒಂದು ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಶ್ರೇಷ್ಠತೆ. ಇಲ್ಲಿ ಶಾಸಕಾಂಗಕ್ಕಿಂತ ಹೆಚ್ಚಿನ ಆದ್ಯತೆ ಸಂವಿಧಾನಕ್ಕೆ ನೀಡಲಾಗ್ತದೆ. ಇಲ್ಲಿ ಸಂವಿಧಾನವೇ ಶ್ರೇಷ್ಠ, ಸಂವಿಧಾನವೇ ಅಂತಿಮ. ಸೊ ಹಾಗೆಯೇ ಅನನ್ಯ ಸಂವಿಧಾನದ ಮತ್ತೊಂದು ಲಕ್ಷಣ ಸಂಯುಕ್ತ ಸರ್ಕಾರ ಪದ್ಧತಿಗೆ ಇದು ಹೆಚ್ಚು ಸೂಕ್ತವಾಗಿರ್ತದೆ. ಏನು ಸಂಯುಕ್ತ ಸರ್ಕಾರ ಅಂತ ಹೇಳಿದ್ರೆ ಅದು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತಾರೆ. ಒಂದು ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೂಡಿ ರಾಷ್ಟ್ರದ ಆಡಳಿತವನ್ನು ನಿರ್ವಹಿಸುತ್ತಿದ್ದರೆ ಅದನ್ನು ನಾವು ಸಂಯುಕ್ತ ಸರ್ಕಾರ ಅಂತೇಳಿ ಕರೀತೀವಿ. ಸೊ ಇಲ್ಲಿ ಅಧಿಕಾರದ ಹಂಚಿಕೆ ಇರ್ತದೆ. ಕೇಂದ್ರ ಸರ್ಕಾರದ ಅಧಿಕಾರಗಳೇನು, ರಾಜ್ಯ ಸರ್ಕಾರದ ಅಧಿಕಾರಗಳೇನು ಅಂತಕ್ಕಂಥದ್ದಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕಾಗ್ತದೆ. ಅನಮ್ಯ ಸಂವಿಧಾನ ಇಲ್ಲಿ ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿರುತ್ತದೆ. ಅನಮ್ಯ ಸಂವಿಧಾನ ಅಂತಕ್ಕಂಥದ್ದು ಕೇವಲ ರೂಢಿ ಸಂಪ್ರದಾಯಗಳ ಆಧಾರದ ಮೇಲೆ ರೂಪಿಸಲ್ಪಟ್ಟಿರ್ತಕ್ಕಂಥದ್ದಲ್ಲ. ಇಲ್ಲಿ ಈ ಸಂವಿಧಾನವನ್ನ ಒಂದು ನಿರ್ದಿಷ್ಟಪಡಿಸಿದಂತಹ ರಚನಾ ಸಮಿತಿ ಇರುತ್ತೆ. ಆ ರಚನಾ ಸಮಿತಿಯಿಂದ ಅನನ್ಯ ಸಂವಿಧಾನ ರೂಪುಗೊಂಡಿರುತ್ತದೆ. ಸೊ ಹಾಗೆಯೇ ಸರ್ಕಾರವು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಮುಂಚೆನೇ ಹೇಳಿದಾಗೇನೆ ಇಲ್ಲಿ ಸರ್ಕಾರ ಸಂವಿಧಾನದ ಚೌಕಟ್ಟಿನ ಒಳಗಡೆ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. ಸೊ ಇದಿಷ್ಟು ಅನನ್ಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ. Dear students, now we are discussing the chapter Constitution and Government. In the Constitution segment, there is kinds of constitutions. Among the different kinds of the constitutions, we are going to understand the one segment or kind of the constitution, that is rigid and flexible constitution. My dear students, in what way we are going to decide which constitution is rigid and which one is flexible? Here, Lord Bryce is the first person who has been used the word rigid and flexible to denote the Constitution. We also understand on what basis we can decide this is a rigid one, this is a flexible one. Here there is 2 points: the method of amendment of the Constitution and the difference and relation between constitutional law and ordinary law are express the rigidity and flexibility of the Constitution. Of course, when you come across a rigid constitution, what things you are going to understand or study? Yes, we can discuss one by one here. A constitution which cannot be amended easily is always
coming under the banner of rigid. What I have already stated while discussing its basis. And another one important thing is, in this type of constitution, a special method of amendment is always adopted. Yes, this thing must be in your mind. Dear students, another thing is, there is a distinction between constitutional law and ordinary law. You are already aware what is constitutional law and what is ordinary law in the last chapter. Now, one more thing we have to understand. A rigid constitution is written and enacted by the Constituent Assembly. You must understand the rigid constitution is always in the what we call physical. Now, we have to understand the parliament of the country can frame laws within the limit of the constitution. Parliament will not act its own. There is a limitation. Dear students, we are going to give example. May question arise. Give an example to the rigid constitution. You must give, that is USA. In the world, the only nation, that is United States of America, will have very fit and what we call rigid constitution in the world. Now we have to move towards what we call one more thing here. Professor Garner is going to say what we call rigid constitution are those which legally stand over and above ordinary laws. What I have already stated, the rigid constitution is always above the ordinary laws which may be amended by different process. You have to understand what are the features. Here, in a rigid constitution, the constitutional law is superior to an ordinary law. It is always supreme law. Then, constitutional law is made by Constituent Assembly, not by Parliament. The rigid constitution is not always enacted by the Parliament. It is only by the Constituent Assembly. You have to give it in mind. There is a special procedure, what I have already stated. The last way. Now, here the powers of the government are defined and limited by the Constitution. The government has to act accordingly what is there in the Constitution. One more is, judiciary interprets the laws made by the Parliament. Here, judiciary is always keeping its own eyes on the rigidity and its enforcers of the what we call Constitution. Department of Education, Bangalore. Deputy Director, Mandya. Political Science Academy, Mandya. Pre-recording classes. ಇಂದು ವಿದ್ಯಾರ್ಥಿಗಳೇ, ನಾನು ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರ್ತಕ್ಕಂತಹ ಅಧ್ಯಾಯ 4ರಲ್ಲಿ ಬರ್ತಕ್ಕಂತಹ ಆದರ್ಶ ಸಂವಿಧಾನದ ಅಗತ್ಯ ಅಂಶಗಳು, ಎಸೆನ್ಷಿಯಲ್ಸ್ ಆಫ್ ಆ್ಯನ್ ಐಡಿಯಲ್ ಕಾನ್ಸ್ಟಿಟ್ಯೂಷನ್. ನನ್ನ ಹೆಸರು ಸಣ್ಣ ಮೊಗಕ್ಕೆ, ರಾಜ್ಯಶಾಸ್ತ್ರ ಉಪನ್ಯಾಸಕರು, PS ಪದವಿ ಪೂರ್ವ ಕಾಲೇಜು, ಮಂಡ್ಯ. ವಿದ್ಯಾರ್ಥಿಗಳೇ, ಇಂದು ನಾವು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಅಧ್ಯಾಯ 4ರಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೂ ಬೇಕಾದಂಥ ಒಂದು ಉತ್ತಮವಾದಂಥ ಆದರ್ಶ ಸಂವಿಧಾನವನ್ನು ಹೊಂದಬೇಕಾದ್ರೆ ಆ ರಾಷ್ಟ್ರಗಳು ಯಾವ್ಯಾವ ರೀತಿಯಾದಂಥ ಅಂಶಗಳನ್ನು ಒಳಗೊಂಡಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ಆದರ್ಶ ಸಂವಿಧಾನ ಅಂದ್ರೇನು, ಐಡಿಯಲ್ ಕಾನ್ಸ್ಟಿಟ್ಯೂಷನ್ ಅಂದ್ರೇನು ಅಂತ ಹೇಳಿದ್ರೆ, ಯಾವ ಒಂದು ಉತ್ತಮವಾದಂತಹ ಅಂಶಗಳನ್ನು ಹೊಂದಿರತಕ್ಕಂತಹ ಯಾವೊಂದು ಸಂವಿಧಾನ ಉತ್ತಮ ಅಂಶಗಳನ್ನು ಹೊಂದಿರ್ತದೋ ಅದನ್ನು ನಾವು ಆದರ್ಶ ಸಂವಿಧಾನ ಅಂತೇಳಿ ಕರೆಯುತ್ತೇವೆ. ಇದರಲ್ಲಿ ಪ್ರತಿಯೊಂದು ಆಧುನಿಕ ದೇಶವೂ ಸಹ
ತನ್ನದೇ ಆದಂತಹ ಸಂವಿಧಾನವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲೂ ಆಧುನಿಕ ಸಂವಿಧಾನಗಳು ಒಂದೇ ರೀತಿಯಾಗಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವು ಉತ್ತಮ ಅಂಶಗಳನ್ನು ಒಳಗೊಂಡಿರಲೇಬೇಕಾಗ್ತದೆ. ಮತ್ತೆ ಈ ರೀತಿಯಾದಂಥ ಉತ್ತಮ ಅಂಶಗಳನ್ನು ನಾವು ಆದರ್ಶ ಸಂವಿಧಾನದ ಒಂದು ಅಗತ್ಯ ಅಂಶಗಳೇನು ಎಂಬುದನ್ನು ಗುರುತಿಸ್ತಾ ಮುಂದಿನ ಒಂದು ಇವುಗಳಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಧ್ಯೇಯ ಮತ್ತು ಗುರಿಗಳು. ಅಂದರೆ ಒಂದು ಪ್ರಪಂಚದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಆದರ್ಶ ಸಂವಿಧಾನವಾಗಿರಬೇಕು ಅಂತ ಹೇಳಿದ್ರೆ ಆ ಒಂದು ಸಂವಿಧಾನ ಏನನ್ನು ಹೊಂದಿರಬೇಕು ಅಂದರೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಸಾಮಾನ್ಯವಾಗಿ ಸಂವಿಧಾನದ ಪ್ರಸ್ತಾವನೆಯ ಭಾಗದಲ್ಲಿ ನಾವು ಆ ಸಂವಿಧಾನ ಒಳಗೊಂಡಿರುವ ಧ್ಯೇಯಗಳು ಮತ್ತು ಗುರಿಗಳ ಕುರಿತಾಗಿ ಪ್ರಸ್ತಾಪಗಳನ್ನು ಒಳಗೊಂಡಿರ್ತದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ ನಮ್ಮ ದೇಶದ ಒಂದು ಪ್ರಿಯಂಬಲಲ್ಲಿ ನಾವು ನೋಡೋದಾದರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಸಾವರಿನ್, ಸೋಷಲಿಸ್ಟ್, ಡೆಮೊಕ್ರೆಟಿಕ್, ಸೆಕ್ಯುಲರ್, ರಿಪಬ್ಲಿಕ್. ಅಂದರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಅಲ್ಲಿಂದ ಆರಂಭವಾಗಿ ಕೊನೆಗೆ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ 26 ನವೆಂಬರ್ 1949 ಜನವರಿ 26, 1949 ನಮ್ಮ ಸಂವಿಧಾನವನ್ನು ನಾವು ರಚಿಸಿಕೊಂಡಿರುತ್ತೇವೆ ಎಂಬುದನ್ನು ಕುರಿತಾಗಿರ್ತಕ್ಕಂಥದ್ದು. ಅದರಿಂದ ಸಂವಿಧಾನದ ಗುರಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರದ ನಿರ್ಮಾಣವೇ ಅಥವಾ ಕಮ್ಯುನಿಸ್ಟ್ ರಾಷ್ಟ್ರದ ನಿರ್ಮಾಣವೇ ಎಂಬುದನ್ನು ಕುರಿತು ಇಲ್ಲಿ ತಿಳಿಸ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಪ್ರತಿಯೊಂದು ದೇಶ, ಈಗ ಉದಾಹರಣೆಗೆ ಅಮೆರಿಕವನ್ನು ತಗೊಂಡಾಗ ಕೂಡ ಅಷ್ಟೇ, ಅಲ್ಲೇ ಹೇಳ್ತದೆ ಅಂತ ಹೇಳಿದ್ರೆ ವಿ ದ ಪೀಪಲ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕದ ಪ್ರಜೆಗಳಾದ ನಾವು. ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ದೇಶದ ಗುರಿ ಉದ್ದೇಶಗಳನ್ನು ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಎರಡನೇದು ಸ್ಪಷ್ಟವಾಗಿರಬೇಕು ಮತ್ತು ಖಚಿತತೆಯಿಂದ ಕೂಡಿರಬೇಕು. ಅಂದರೆ ಕ್ಲಾರಿಟಿ ಆ್ಯಂಡ್ ಪ್ರಿಸಿಷನ್ಸ್ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಆದರ್ಶ ಸಂವಿಧಾನ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಷ್ಟೇ ಅತ್ಯಂತ ಜಾಗರೂಕತೆಯಿಂದ ರಚಿಸಲ್ಪಟ್ಟಿರ್ತದೆ. ಉದಾಹರಣೆಗೆ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ 389 ಸದಸ್ಯರನ್ನು ನಾವು ದೇಶೀಯ ಸಂಸ್ಥಾನ ಮತ್ತು ಬ್ರಿಟಿಷ್ ಇಂಡಿಯಾದ ವತಿಯಿಂದ ನಾವು ಅದರ ರಾಜ್ಯ ಸಂಸ್ಥಾನಗಳ ಒಂದು ಒಕ್ಕೂಟದಿಂದ ನಾವು ಪರೋಕ್ಷ ಚುನಾವಣೆ ಮೂಲಕ ಅವರನ್ನು ಆಯ್ಕೆ ಮಾಡಿ ನಂತರದಲ್ಲಿ ಆ ಸಂವಿಧಾನವನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಅದೇ ರೀತಿ ಇಲ್ಲಿ ಸಂವಿಧಾನದಲ್ಲಿ ಯಾವುದೇ ದ್ವಂದ್ವಾರ್ಥಗಳಿಗೆ ಅವಕಾಶಗಳಿರಬಾರ್ದು. ಯಾಕೆಂತಂತಂದರೆ ಈಗಲೂ ಕೂಡ ಕೆಲವೊಂದು ರಾಷ್ಟ್ರಗಳಲ್ಲಿ ಶಾಸಕಾಂಗ ರೂಪಿಸಿದಂತಹ ಶಾಸನಗಳ ವಿರುದ್ಧ ಏನಾಗ್ತದೆ ಅಂತಂತಂದರೆ ಕೆಲವು ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳು, ಸಂಘಟನೆಗಳ ಮೂಲಕ ದೇಶಾದ್ಯಂತ ಕೆಲವೊಂದು ಹೋರಾಟಗಳನ್ನು ನಡೆಸ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಅತ್ಯಂತ ವಿಸ್ತಾರವಾದಂತಹ ಸಂವಿಧಾನ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂತಂದರೆ ದ್ವಂದ್ವಾರ್ಥಗಳಿಗೆ ಎಡೆಯನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿರ್ತವೆ. ಅದರಿಂದ ಸಂವಿಧಾನದಲ್ಲಿ ಬಳಸತಕ್ಕಂತಹ ಪ್ರತಿಯೊಂದು ಭಾಷೆ ಮತ್ತು ಆ ಪದಗಳ ಒಂದು ವಿವರಣೆ ಅವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿರಬೇಕಾಗ್ತದೆ. ಆ ಸ್ಪಷ್ಟತೆಯಿಂದ ಮತ್ತು ಅದರ ಜೊತೆಗೆ ಆ ಮುಂದಿನ ಭವಿಷ್ಯತ್ತಿನಲ್ಲಿ ಅನಗತ್ಯ ಗೊಂದಲಗಳಿಗೆ ಇದು ಅವಕಾಶವನ್ನು ಮಾಡಿಕೊಳ್ಬಾರ್ದು. ಈಗ ಭಾರತ ಸಂವಿಧಾನದಲ್ಲಿ 14ನೇ ವಿಧಿ ಹೇಳ್ತದೆ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಕಾನೂನು ಮುಂದೆ ಎಲ್ಲರೂ ಸಮಾನರು. ನೋಡಿ, ಅದು ಕ್ಲಾರಿಟಿಯನ್ನು ಹೊಂದಿರ್ತದೆ. ಯಾವುದೇ ಕಾರಣಕ್ಕೂ ಇನ್ನೆಷ್ಟೇ ವರ್ಷಗಳು ಬಂದ್ರೂ ಸಾಮಾನ್ಯವಾಗಿ ಭಾರತ ಸಂವಿಧಾನದಲ್ಲಿ 14ನೇ ವಿಧಿ ಇದೇ ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತದೆ. ಅದರಿಂದ ಇಲ್ಲಿ ನಾವು ವಿಶ್ವದ ಮಟ್ಟದಲ್ಲಿ ನೋಡಿದಾಗ ನೋಡಿ, ವಿಶ್ವದಲ್ಲೂ ಕೂಡ ಅಷ್ಟೇ ಅಮೆರಿಕ ಸಂವಿಧಾನ ಅಂತಕ್ಕಂಥದ್ದು ಕೇವಲ 7 ವಿಧಿಗಳನ್ನು ಮಾತ್ರ ಹೊಂದಿದೆ. ಅದು ಕೂಡ ಸ್ಪಷ್ಟತೆ ಮತ್ತು ಖಚಿತತೆ. ಮೊದಲನೇ ವಿಧಿ ಏನು ಹೇಳ್ತದೆ, ಎರಡನೇ ವಿಧಿ ಏನು ಹೇಳ್ತದೆ, 3ನೇ ವಿಧಿ ಮತ್ತು 7ನೇ ವಿಧಿವರೆಗೆ ಏನು ಹೇಳ್ತದೆ. ನಮ್ಮಲ್ಲೂ ಕೂಡ ಅಷ್ಟೇ 12ರಿಂದ 35ನೇ ವಿಧಿ 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸಲಾಗ್ತದೆ. ಇದು ಸ್ಪಷ್ಟತೆ. ಅದರಿಂದ ಇಂಥ ಒಂದು ಸ್ಪಷ್ಟತೆಯನ್ನು, ನಿಖರತೆಯನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು ಆದರ್ಶ ಸಂವಿಧಾನದ ಒಂದು ಪ್ರಮುಖವಾದಂಥ ಅಗತ್ಯಾಂಶವಾಗಿರ್ತದೆ. ಮತ್ತು 3ನೇ ಪಾಯಿಂಟ್ ಸಮಗ್ರವಾಗಿಯೂ ಮತ್ತು ಸಂಕ್ಷಿಪ್ತವಾಗಿಯೂ ಕೂಡ ಇರಬೇಕಾಗ್ತದೆ. ಒಂದು ಆದರ್ಶ ಸಂವಿಧಾನ ಅಂತಂದರೆ ಕಾಂಪ್ರೆಹೆನ್ಸಿವ್ ಆ್ಯಂಡ್ ಬ್ರೀಫ್ ಇವೆರಡನ್ನೂ ಕೂಡ ಒಳಗೊಂಡಿರಬೇಕಾಗ್ತದೆ. ಆದರ್ಶ ಸಂವಿಧಾನದಲ್ಲಿ ಸರ್ಕಾರದ ಅಧಿಕಾರ ಮತ್ತು ಅದರ ಕಾರ್ಯಗಳು ಮತ್ತು ಅದರ ವ್ಯಾಪ್ತಿ ಹಾಗೂ ಜನರ ಹಕ್ಕು ಮತ್ತು ಬಾಧ್ಯತೆಗಳ ಕುರಿತು ವಿವರಣೆಯನ್ನು ಸ್ಪಷ್ಟವಾಗಿ ಹೊಂದಿರಬೇಕಾಗ್ತದೆ. ಇಂದಿನ ಒಂದು ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳನ್ನು, ಅಂದರೆ ನಾಗರಿಕ ಹಕ್ಕುಗಳ ಮೂಲಕ ಎಲ್ಲ ರೀತಿಯಾದಂಥ ಹಕ್ಕುಗಳನ್ನು ಒಂದು ಎಲ್ಲರಿಗೂ ಕೂಡ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಡೀ ಪ್ರಪಂಚದಲ್ಲಿ ಯಾವುದೋ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಯಶಸ್ಸನ್ನು ಹೊಂದಬೇಕು
ಅಂತಂತ ಹೇಳಿದ್ರೆ ಆ ಒಂದು ರಾಷ್ಟ್ರ ಅಲ್ಲಿನ ಜನರಿಗೆ ನೀಡಿರುವಂತಹ ಹಕ್ಕು ಮತ್ತು ಸ್ವಾತಂತ್ರ್ಯದ ಆಧಾರದ ಮೇಲೆ ಅಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಯಶಸ್ಸನ್ನು ಹೊಂದುತ್ತದೆ ಅಂತಂತೇಳಿ ಕೆಲವು ಹಿರಿಯ ರಾಜ್ಯಶಾಸ್ತ್ರಜ್ಞರು ತಿಳಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆದ್ದರಿಂದ ಅದೇ ರೀತಿ ಆದರ್ಶ ಸಂವಿಧಾನವು ಅತಿಯಾದ ವಿವರಣೆಗಳಿಂದಲೂ ಸಹ ಕೂಡಿರಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ವಿವರಣೆಗಳಿಂದ ಏನಾಗ್ತದೆ ಅಂತಂತಂದ್ರೆ ಸಂವಿಧಾನವು ಜನರ ನಡುವೆ ಬಹಳಷ್ಟು ಗೊಂದಲಗಳಿಗೆ ಅವಕಾಶವನ್ನ ಮಾಡಿಕೊಡ್ತದೆ. ಈ ಗೊಂದಲಗಳು ಯಾಕಾಗ್ತದೆ ಅಂತ ಹೇಳಿದ್ರೆ ಶಾಸನವನ್ನು ರಚಿಸುವಂತಹ ಸಂದರ್ಭದಲ್ಲಿ ಶಾಸಕಾಂಗದಲ್ಲಿ ಕೆಲವೊಂದು ಗೊಂದಲಗಳು ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಅಂತೇಳಿ ಇರ್ತದೆ. ಇಲ್ಲಿ ಏನ್ ಮಾಡ್ತದೆ ಅಂತಂತೇಳಿದ್ರೆ ಈಗಾಗಲೇ ಸಂವಿಧಾನದ ನಿರ್ಮಾತೃಗಳು ತಯಾರಿಸಿರ್ತಕ್ಕಂಥ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ ಈ ಸಂವಿಧಾನದ ತೇರು ಅಥವಾ ರಥ ಅಂತಕ್ಕಂಥದ್ದು ಏನಿದೆಯೋ ಮುಂದಿನ ಭವಿಷ್ಯದ ಪ್ರತಿನಿಧಿಗಳಿಗೆ ಹೇಳ್ತಕ್ಕಂಥದ್ದು. ಈ ಸಂವಿಧಾನದ ರಥ ಅಥವಾ ತೇರು ಅಂತಕ್ಕಂಥದ್ದು ಏನಿದೆಯೋ ಇದನ್ನ ದಯವಿಟ್ಟು ಉಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿ. ನಿಮಗೆ ಅದ್ರ ಬಗ್ಗೆ ಈಗ ಮಾಡಿರ್ತಕ್ಕಂಥ ಕಾನೂನುಗಳು ಶಾಸನಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಜನರಿಗೆ ಒಳ್ಳೇದಾಗ್ತದೆ ಅಂದ್ರೆ ಮಾತ್ರ ಅವುಗಳಿಗೆ ತಿದ್ದುಪಡಿಗೆ ಕೈ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಗೊಂದಲವನ್ನು ಸೃಷ್ಟಿ ಮಾಡಿ ಈ ಸಂವಿಧಾನದ ತೇರನ್ನ ಹಿಂದಕ್ಕೆ ಎಳೆಯುವ ಪ್ರಯತ್ನವನ್ನು ಖಂಡಿತ ಮಾಡಬೇಡಿ ಅಂತೇಳಿ ಹೇಳ್ತಾರೆ. ಯಾಕೆ ಅಂತಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂವಿಧಾನ ಅಂಬೇಡ್ಕರ್ ಹೇಳಿದಂತೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಯಾವುದೇ ಒಂದು ಸಂವಿಧಾನ ಬಹಳ ಉತ್ತಮವಾಗಿರ್ಬೇಕು ಅಂತಂತ ಹೇಳಿದ್ರೆ ಅಲ್ಲಿನ ಪ್ರಜೆಗಳು ಕೂಡ ಉತ್ತಮವಾಗಿರ್ಬೇಕು. ಅದರಿಂದ ಅರಿಸ್ಟಾಟಲ್ ಅವರು ಹೇಳ್ತಾರೆ ಒಳ್ಳೆಯ ಪ್ರಜೆಗಳು ಒಳ್ಳೆಯ ರಾಜ್ಯವನ್ನು ಸೃಷ್ಟಿಸ್ತಾರೆ. ಗುಡ್ ಪೀಪಲ್ ಬಿಲ್ಡ್ ಎ ಗುಡ್ ಸ್ಟೇಟ್. ಅದೇ ರೀತಿ ಗುಡ್ ಕಾನ್ಸ್ಟಿಟ್ಯೂಷನ್ ಬಿಲ್ಡ್ ಎ ಗುಡ್ ನೇಷನ್. ಅಂದರೆ ಒಂದು ಸಂವಿಧಾನ ಅಂತಕ್ಕಂಥ ಉತ್ತಮ ಸಂವಿಧಾನ ಒಂದು ಉತ್ತಮ ರಾಷ್ಟ್ರ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕ್ತದೆ. ಅದರಿಂದ ಇಲ್ಲಿ ಯಾವುದೇ ರೀತಿಯಂತಹ ಗೊಂದಲಗಳಿಲ್ಲ. ನೋಡಿ, ಅಮೆರಿಕದ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ಹಂತವನ್ನು ಹೋಗ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಅದನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅಲ್ಲಿ ಯಾವುದೇ ರೀತಿಯಿಂದ ಗೊಂದಲಗಳಿಗೆ ಅವಕಾಶವಿಲ್ಲ. ಆದ್ದರಿಂದ ಇಲ್ಲಿ ಸಂವಿಧಾನ ಅಂತಕ್ಕಂಥದ್ದು ತಪ್ಪು ಅರ್ಥಗಳಿಗೆ ಹೆಚ್ಚಿದಾಗಬಾರ್ದು. ಈಗ ಚೀನಾದಲ್ಲೂ ಕೂಡ ಅಷ್ಟೇ ಹಲವಾರು ಬಾರಿ ಸಂವಿಧಾನವನ್ನು ತಯಾರು ಮಾಡಿ ಗೊಂದಲಗಳು ಆಗಿ ಕೊನೆಗೆ ಒಂದು ಅಂತಿಮ ಒಂದು ಚೀನಾದ ಸಂವಿಧಾನವನ್ನು ತಯಾರು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಈ ಒಂದು ಉತ್ತಮ ಸಂವಿಧಾನ ಅಂತ ಹೇಳಿದ್ರೆ ಅದು ಸಮಗ್ರವಾಗಿಯೂ ಮತ್ತು ಸಂಕ್ಷಿಪ್ತವಾಗಿಯೂ ಕೂಡ ಇರಬೇಕಾಗ್ತದೆ. ಮುಂದಿನ ಪಾಯಿಂಟ್ ರಾಜ್ಯದ ರಚನೆ, ಸ್ಟ್ರಕ್ಚರ್ ಆಫ್ ದಿ ಸ್ಟೇಟ್. ಒಂದು ರಾಜ್ಯದ ರಚನೆ ಹೇಗಿರಬೇಕು. ಇಲ್ಲಿ ಆದರ್ಶ ಸಂವಿಧಾನ ಅಂತಕ್ಕಂಥದ್ದು ಒಂದು ರಾಜ್ಯವು ಯಾವ ರಚನೆಯ ತತ್ವದ ಅಡಿಯಲ್ಲಿ ರಚಿತವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸ್ಬೇಕಾಗ್ತದೆ. ಅಂದರೆ ಆ ಒಂದು ರಾಷ್ಟ್ರ ಯಾವ ಒಂದು ತತ್ವವನ್ನು ಹೊಂದಿದೆ. ಯುನಿಟರಿ ಗೌರ್ಮೆಂಟ್ ಅನ್ನು ಹೊಂದಿದೆಯಾ, ಅಥವಾ ಪಾರ್ಲಿಮೆಂಟರಿ ಗೌರ್ಮೆಂಟ್ ಅನ್ನು ಹೊಂದಿದೆಯಾ. ಇಲ್ಲಿ ಏಕಾತ್ಮಕ ಸರ್ಕಾರ ಮತ್ತು ಫೆಡರಲ್ ಗೌರ್ಮೆಂಟ್ ಸಂಯುಕ್ತ ಸರ್ಕಾರ ಯಾವ ಪದ್ಧತಿಯನ್ನು ಹೊಂದಿರಬೇಕು. ನಮ್ಮಲ್ಲಿ ಭಾರತ ಸಂಯುಕ್ತ ರಾಷ್ಟ್ರವಾಗಿದ್ದು ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿದ್ದಂಥ ವಿವಿಧ ರಾಜ್ಯ ಸಂಸ್ಥಾನಗಳು, ನಮ್ಮಲ್ಲಿ 565ಕ್ಕಿಂತ ಹೆಚ್ಚು ರಾಜ್ಯ ಸಂಸ್ಥಾನಗಳಿರ್ತದೆ. ಆ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ರಚಿಸಲಾದ ದೇಶ ಎಂಬುದನ್ನು ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದ್ದರೆ ಬ್ರಿಟನ್ ಏಕಾತ್ಮಕ ರಾಷ್ಟ್ರವಾಗಿರೋದನ್ನು ಅಲ್ಲಿಯ ಸಂವಿಧಾನ ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಇಲ್ಲಿ ಈ ಕೆಲವೊಂದು ಏಕಾತ್ಮಕ ಸರ್ಕಾರ ಅಂತಂತಂದ್ರೆ ಬಲಿಷ್ಠ ಕೇಂದ್ರ ಸರ್ಕಾರ, ಸಂಯುಕ್ತ ಸರ್ಕಾರ ಅಂತಂತಂದ್ರೆ ಅಧಿಕಾರ ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ಪವರ್ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಹಾಗೂ ರಾಜ್ಯದ ಸರ್ಕಾರದ ನಡುವೆ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗ ನೋಡಿ, ನಮ್ಮ ದೇಶದಲ್ಲಿ ಸುಮಾರು 3 ಪಟ್ಟಿಗಳನ್ನು ಮಾಡಿದ್ದಾರೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಈ ಕೇಂದ್ರ ಪಟ್ಟಿನಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿನಲ್ಲಿ 61 ವಿಷಯಗಳು, ಸಮವರ್ತಿ ಪಟ್ಟಿನಲ್ಲಿ 52 ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ್ಯಾವ ಕಾಯ್ದೆಗಳನ್ನು ಯಾವ ಕಾನೂನುಗಳನ್ನು ಅವರು ರೂಪಿಸ್ಬೋದು. ರಾಜ್ಯ ಮತ್ತು ಸರ್ಕಾರ ಸಮವರ್ತಿ ಪಟ್ಟಿನಲ್ಲಿ ಏನಾದರೂ ಗೊಂದಲಗಳು ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ತರುವ ಶಾಸನಗಳನ್ನು ರಚಿಸುವಂಥ ಅಧಿಕಾರವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಇಲ್ಲಿ ಯಾವುದೇ ಒಂದು ರಾಜ್ಯ ಒಂದು ಆದರ್ಶ ಸಂವಿಧಾನವನ್ನು ಹೊಂದಿರಬೇಕು ಅಂದರೆ ಆ ಒಂದು ರಾಷ್ಟ್ರ ಕಡ್ಡಾಯವಾಗಿ ರಾಜ್ಯದ ರಚನೆಯ ಒಂದು ಪ್ರಕ್ರಿಯೆಯ ಬಗ್ಗೆ ಉತ್ತಮವಾದಂಥ ಅಂಶಗಳನ್ನು ಅಲ್ಲಿ ಅಳವಡಿಸಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ಸರ್ಕಾರದ ಮಾದರಿನಲ್ಲಿ ಫಾರ್ಮ್ ಆಫ್ ಗವರ್ನಮೆಂಟ್. ಅಂದರೆ ಈ ಫಾರ್ಮ್ ಆಫ್ ಗವರ್ನಮೆಂಟ್ ಆದರ್ಶ ಸಂವಿಧಾನದಲ್ಲಿ ದೇಶವನ್ನು ಮುನ್ನಡೆಸಲು ಯಾವ ರೀತಿಯಾದಂಥ ಸರ್ಕಾರ ಪದ್ಧತಿಯನ್ನು ಅನುಸರಿಸಬೇಕು ಅಂತೇಳಿ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಪ್ರಪಂಚ ಮಟ್ಟದಲ್ಲಿ ಇವತ್ತು ನಾವು ನೋಡಿದಂತಹ ಸಂದರ್ಭದಲ್ಲಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ವ್ಯವಸ್ಥೆಗಳನ್ನು ಕಾಣ್ತಿರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರ ಅಂದ್ರೇನು? ಸಂಸದೀಯ ಅಂತ ಹೇಳಿದ್ರೆ
ಕಾರ್ಯಾಂಗ ಅಂತಕ್ಕಂಥದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕೆಲಸವನ್ನು ಮಾಡ್ತದೆ. ಯಾತಕ್ಕೋಸ್ಕರ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಕಾರ್ಯಾಂಗವು ಶಾಸಕಾಂಗದಿಂದ ರಚನೆ ಆಗಿರ್ತದೆ, ಕ್ರಿಯೇಟ್ ಆಗಿರ್ತದೆ. ಎಕ್ಸಿಕ್ಯೂಟಿವ್ ಆಲ್ವೇಸ್ ರೆಸ್ಪಾನ್ಸಿಬಿಲಿಟಿ ಟು ದ ಲೆಜಿಸ್ಲೇಚರ್ ಬಿಕಾಸ್ ಎಕ್ಸಿಕ್ಯೂಟಿವ್ ಕ್ರಿಯೇಷನ್ ಬೈ ಲೆಜಿಸ್ಲೇಚರ್. ಅಂದರೆ ಅಲ್ಲಿ ಕಾರ್ಯಾಂಗ ಅಂತಕ್ಕಂಥದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಯಾವಾಗಲೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಅದರಿಂದ ಇವತ್ತಿನ ಸಂದರ್ಭದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಅದರಲ್ಲೂ ಕೂಡ ಹೆಚ್ಚು ರಾಷ್ಟ್ರಗಳು ಪ್ರಪಂಚದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೆಚ್ಚು ಅಳವಡಿಸ್ಕೊಂಡಿರೋದನ್ನು ನಾವು ಇವತ್ತಿನ ಒಂದು ಅವಧಿನಲ್ಲಿ ಕಾಣ್ತೇವೆ. ಅದೇ ರೀತಿ ಅಧ್ಯಕ್ಷೀಯ ಸರ್ಕಾರ ಅಂದ್ರೇನು? ಅಧ್ಯಕ್ಷೀಯ ಸರ್ಕಾರ ಅಂತ ಹೇಳಿದ್ರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಯಾವ ರೀತಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಚಿಂತಕರು ಹೇಳ್ತಾರೆ, ಮಾಂಟೆಸ್ಕೊ ಅಂತಕ್ಕಂಥವರು ದ ಸ್ಪಿರಿಟ್ ಆಫ್ ಲಾಸ್ ಎಂಬ ಕೃತಿನಲ್ಲಿ ಸಪರೇಷನ್ ಆಫ್ ಪವರ್ಸ್, ಅಧಿಕಾರ ವಿಭಜನೆ, ಅಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ 3 ಅಂಗಗಳ ನಡುವೆ ಇರತಕ್ಕಂಥ ಕೆಲವೊಂದು ಅಧಿಕಾರ ಕಾರ್ಯಗಳು ಮತ್ತು ವ್ಯಾಪ್ತಿಯನ್ನು ಕುರಿತು ಅಲ್ಲಿ ತಿಳಿಸಲಾಗ್ತದೆ. ಅಧ್ಯಕ್ಷರು ಯಾವ ರೀತಿಯಾದಂಥ ಸಾರ್ವಭೌಮ ಅಧಿಕಾರವನ್ನು ಹೊಂದಿರ್ತಾರೆ ಶಾಸನಗಳ ರಚನೆಯ ಪ್ರಕ್ರಿಯೆಯಲ್ಲಿ, ಆಡಳಿತದಲ್ಲಿ, ಇವೆಲ್ಲವುಗಳನ್ನು ಅಲ್ಲಿ ಅಧ್ಯಕ್ಷೀಯ ಸರ್ಕಾರ ಅಂತಕ್ಕಂಥದ್ದು ಒಳಗೊಂಡಿರೋದನ್ನು ನಾವು ಕಾಣ್ತೇವೆ. ಅದರಿಂದ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಸರ್ಕಾರದ ಮಾದರಿ ಆ ಸಂವಿಧಾನದಲ್ಲಿ ಯಾವ ರೀತಿ ಹೊಂದಿರಬೇಕು. ಈಗಲೂ ಕೂಡ ನಮ್ಮ ಭಾರತ ಸಂವಿಧಾನ ಇಡೀ ವಿಶ್ವದಲ್ಲಿ ಬೃಹತ್ ರಾಷ್ಟ್ರವಾಗಿದ್ರೇನೋ, ಬೃಹತ್ ಸಂವಿಧಾನವಾಗಿದ್ರೇನೋ, ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ರೇನೋ, ಇವತ್ತು ನಾವು ಪ್ರಪಂಚ ಮಟ್ಟದಲ್ಲಿ ನಾವು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ನೀಡಿರ್ತಕ್ಕಂಥ ಹಕ್ಕು ಮತ್ತು ಸ್ವಾತಂತ್ರ್ಯ, ಸಮಾನತೆ ಇವೆಲ್ಲವುಗಳನ್ನು ಗಮನಿಸಿದಾಗ ಬಹಳ ಉನ್ನತ ಸ್ಥಾನವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್, ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆಯನ್ನು ನೀಡುವಂತಿರಬೇಕು. ಅಂದರೆ ಆರ್ಗನ್ಸ್ ಆಫ್ ದಿ ಗವರ್ನಮೆಂಟ್, ಸರ್ಕಾರದ ಒಂದು ಅಂಗಗಳ ವ್ಯವಸ್ಥೆ ಹೇಗಿರಬೇಕು ನೋಡಿ. ಆದರ್ಶ ಸಂವಿಧಾನವು ಸರ್ಕಾರದ ವಿವಿಧ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕುರಿತು ವಿವರಣೆಯನ್ನು ಬಹಳ ಉತ್ತಮವಾಗಿ ಒಳಗೊಂಡಿರಬೇಕಾಗ್ತದೆ. ಶಾಸಕಾಂಗ ಅಂದ ತಕ್ಷಣ ಅಲ್ಲಿ ಬೈಕ್ಯಾಮರಲಿಸಮ್ ಅಂತೇಳಿ ಬರ್ತದೆ, ದ್ವಿಸದನ ಶಾಸಕಾಂಗ, ಅಪ್ಪರ್ ಹೌಸ್ ಆ್ಯಂಡ್ ಲೋಯರ್ ಹೌಸ್, ಲೋಕಸಭೆ, ರಾಜ್ಯಸಭೆ. ಕಾರ್ಯಾಂಗ ಅಂದಾಗ ಕಾರ್ಯಾಂಗದಲ್ಲಿ ಪ್ರಥಮ ಪ್ರಜೆ, ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ, ಅಲ್ಲಿ ಯಾರು ಬರ್ತಾರೆ? ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಸಚಿವ ಸಂಪುಟ, ಪ್ರಧಾನಮಂತ್ರಿಯನ್ನು ಒಳಗೊಂಡಿರುತ್ತದೆ. ಅದೇ ರೀತಿ ನ್ಯಾಯಾಂಗ ಅಂದ ತಕ್ಷಣ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್ ಇರ್ಬೋದು, ಉಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ. ಮತ್ತು ಅದರಲ್ಲಿ ಬರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯದಲ್ಲಿ ಸೆಷನ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಅಂತೇಳಿ ಬರ್ತಕ್ಕಂಥದ್ದು. ಮತ್ತು ಈ ಥರದ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಅದರಿಂದ ಇಲ್ಲಿ ಶಾಸಕಾಂಗ, ಕಾರ್ಯಾಂಗ, ಶಾಸಕಾಂಗ ಶಾಸನಗಳನ್ನು ರಚಿಸ್ತದೆ, ಕಾರ್ಯಾಂಗ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತದೆ, ನ್ಯಾಯಾಂಗ ಅಂತಕ್ಕಂಥದ್ದು ಆ ಒಂದು ಶಾಸನಗಳಿಗೆ ಅರ್ಥ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಶಾಸಕಾಂಗ ಕಾರ್ಯಾಂಗದಲ್ಲಿ ಉದ್ಭವಿಸಿದಂಥ ವಿವಾದಗಳನ್ನು ಬಗೆಹರಿಸುವಂಥ ಒಂದು ಕೆಲಸ. ಇಂಥ ಒಂದು ಉತ್ತಮ ಮಟ್ಟದ ವಿವರಣೆಯನ್ನು ಇದು ಹೊಂದಿರಬೇಕಾಗ್ತದೆ. ಈಗಲೂ ಕೂಡ ಅಷ್ಟೇ, ವಿಶ್ವದಲ್ಲೂ ಕೂಡ ಅಷ್ಟೇ, ಅಮೆರಿಕದಲ್ಲೂ ಕೂಡ ಇವತ್ತಿನ ಸಂದರ್ಭದಲ್ಲಿ ನಾವು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಕಾಣ್ತೇವೆ. ಅದೇ ರೀತಿ ಇಂಗ್ಲೆಂಡಲ್ಲೂ ಕೂಡ ನಾವು ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಕಾಣ್ತೇವೆ. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ ಮತ್ತು ಮೂಲಭೂತ ಹಕ್ಕುಗಳು ಇವೆಲ್ಲವನ್ನು ಕೂಡ ನಾವು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದೇವೆ. ಯಾಕೆ ಅಂತಂತಂದರೆ ಅಮೆರಿಕ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಕೆಲವು ಮುಖ್ಯವಾದಂಥ ಅಂಶಗಳನ್ನು ಇವತ್ತು ನಾವು ನಮ್ಮ ದೇಶದ ಒಂದು ಸಂವಿಧಾನಕ್ಕೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಚನಾ ಸಮಿತಿಯ ಸದಸ್ಯರು, ಅಧ್ಯಕ್ಷರುಗಳೆಲ್ಲ ಸೇರಿ ಅದನ್ನು ಸೇರ್ಪಡೆಗೊಳಿಸುವುದನ್ನು ನಾವು ಕಾಣ್ತೇವೆ. ಅದರಿಂದ ಇದು ಈ ಅಂಗಗಳ ಮಧ್ಯೆ ಏನು ಮಾಡಬೇಕು ಅಂತಂತಂದರೆ ಖಚಿತ ಅಧಿಕಾರಗಳ ಹಂಚಿಕೆಯನ್ನು ಮಾಡಿರಬೇಕಾಗ್ತದೆ. ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು. ಅದಕ್ಕೋಸ್ಕರ ಶಾಸಕಾಂಗದಲ್ಲಿ ಒಂದು ವೇಳೆ ಏನಾದರೂ ಗೊಂದಲಗಳು ಬಂದರೆ ಸ್ಪೀಕರ್ ಅಂತಕ್ಕಂಥವ್ರು ಇರ್ತಾರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿಯವರನ್ನು ಅಧ್ಯಕ್ಷನಾಗಿ ಮಾಡಿರ್ತಾರೆ. ಹೀಗೆ ಕೆಲವೊಂದು ಗೊಂದಲಗಳಿಗೆ ಆ ಸರ್ಕಾರದ ಮಾದರಿಯ ವಿವಿಧ ಅಂಗಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಖಚಿತ ಅಧಿಕಾರಗಳ ಹಂಚಿಕೆಯ ಬಗ್ಗೆ ಒಂದು ಮಾಹಿತಿಗಳನ್ನು ನೀಡೋದನ್ನು ನಾವು ಕಾಣ್ತೇವೆ. ಮುಂದಿನ ಒಂದು ಪಾಯಿಂಟನ್ನು ನೋಡಿದಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ಹೊಂದಿರಬೇಕಾಗ್ತದೆ. ಅಂದರೆ ಫಂಡಮೆಂಟಲ್ ರೈಟ್ಸ್. ಅದರಲ್ಲಿ ಆದರ್ಶ ಸಂವಿಧಾನದಲ್ಲಿ ಅದು ತನ್ನ ನಾಗರಿಕರಿಗೆ ಹಾಗೂ ವಿದೇಶಿಯರಿಗೆ ಯಾವ ರೀತಿಯಾದಂತಹ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗ್ತದೆ.
ಇವತ್ತು ನಾವು ಪ್ರಪಂಚ ಮಟ್ಟದಲ್ಲಿ ನೋಡಿದಾಗ ಅತ್ಯಧಿಕ ರಾಷ್ಟ್ರಗಳಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಯಾಕೆ ಅಂತಂತಂದರೆ ಹಿಂದಿನ ಅವಧಿಯಲ್ಲಿ ನಿರಂಕುಶ ಪ್ರಭುತ್ವ ಇತ್ತು, ದೊರೆಗಳ ಆಳ್ವಿಕೆ ಇತ್ತು. ಆ ದೊರೆಗಳ ಆಳ್ವಿಕೆ ನಿರಂಕುಶ ಪ್ರಭುತ್ವ ಅಂತಕ್ಕಂಥ ಇದ್ದಂಥ ಸಂದರ್ಭದಲ್ಲಿ ಜನರ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ಹರಣ ಮಾಡಲಾಗ್ತಿತ್ತು. ಇವರು ಉತ್ತಮವಾಗಿ ಒಂದು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕೊನೆಗೆ UDHR ಅಂತೇಳಿ ಕರಿತೀವಿ ನಾವು, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 1948 ಆಗಿರ್ತಕ್ಕಂಥ ಇವುಗಳಲ್ಲಿ ಮಕ್ಕಳ ಹಕ್ಕುಗಳಿರ್ಬೋದು, ಮಹಿಳೆಯರ ಹಕ್ಕುಗಳಿರ್ಬೋದು ಮತ್ತು ಎಲ್ಲ ನಾಗರಿಕರ ಹಕ್ಕುಗಳನ್ನು ಕುರಿತು ಒಂದು ಸ್ಪಷ್ಟ ವಿವರಣೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಇವತ್ತಿನ ಅವಧಿನಲ್ಲಿ ಮೂಲಭೂತ ಹಕ್ಕುಗಳು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳ ಅಡಿನಲ್ಲಿ ನೀಡಿರುವುದನ್ನು ನಾವು ಗಮನಿಸಬೇಕಾಗ್ತದೆ. ಅದರಲ್ಲಿ ನಾವು ಯಾರನ್ನ ನಾವು ಪೌರರು ಅಂತೇಳಿ ಕರಿತೀವಿ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಯಾರಿಗೆ ರಾಜಕೀಯ ಹಕ್ಕುಗಳನ್ನು ಹೊಂದಿರ್ತಾರೋ ಅವರನ್ನು ನಮ್ಮ ದೇಶದ ಪ್ರಜೆಗಳು ಅಂತೇಳಿ ಕರಿತೀವಿ. ಮತ್ತು ಅಲ್ಲಿ ವಿದೇಶಿಯರಿಗೂ ಕೂಡ ಕೆಲವೊಂದು ನಾಗರಿಕ ಹಕ್ಕುಗಳನ್ನು ನೀಡಿರ್ತೀವಿ. ಆದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಪ್ರಜೆಗಳಾಗಿರಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ಅದರಿಂದ ಇಲ್ಲಿ ವಿದೇಶಿಯರು ಮತ್ತು ದೇಶೀಯರ ನಡುವೆ ಯಾವ ರೀತಿ ಹಕ್ಕುಗಳನ್ನು ಹಂಚಿಕೆಯನ್ನು ಮಾಡಿರಬೇಕು, ವಿದೇಶಿಯರಿಗೆ ಯಾವ ರೀತಿ ಸ್ಥಾನಮಾನಗಳನ್ನು ಕೊಡಬೇಕು. ಇವತ್ತು ಬರಾಕ್ ಒಬಾಮ ಇರ್ಬೋದು, ಇವರೆಲ್ಲ ಅಮೆರಿಕದಲ್ಲಿ ಅಧಿಕಾರವನ್ನು ಹಿಡಿದು ಇವತ್ತು ಅಧಿಕಾರವನ್ನು ಚಲಾಯಿಸಿದ್ದಾರೆ ಅಂತಂತೇಳಿದ್ರೆ ಅವ್ರು ಮೂಲತಃ ಬೇರೆ ರಾಷ್ಟ್ರದಿಂದ ಬಂದಿದ್ರು. ಆದರೆ ಅವ್ರು ಏನು ಮಾಡಿದ್ದಾರೆ ಅಂತಂತೇಳಿದ್ರೆ ಅಲ್ಲೇ ನೆಲೆಸಿ ಕೊನೆಗೆ ಅವರು ಆ ದೇಶದ ಅಧ್ಯಕ್ಷನಾಗಿ ಹೋಗಿದ್ದಾರೆ ಅಂತಂತೇಳಿದ್ರೆ ಆ ದೇಶ ವಿದೇಶಿಯರಿಗೆ ಯಾವ ರೀತಿಯಂಥ ಹಕ್ಕುಗಳನ್ನು ನೀಡಿದೆ, ಸ್ವಾತಂತ್ರ್ಯಗಳನ್ನು ನೀಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದರಿಂದ ಇಲ್ಲಿ ಈ ಮೂಲಭೂತ ಹಕ್ಕುಗಳಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಅದರಲ್ಲಿ ಸಮಾನತೆ ಹಕ್ಕು 14ರಿಂದ 18ನೇ ವಿಧಿನಲ್ಲಿ ತಿಳಿಸಲಾಗ್ತದೆ. ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿನಲ್ಲಿ ತಿಳಿಸ್ತದೆ. ಅದೇ ರೀತಿ ಶೋಷಣೆ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿನಲ್ಲಿ ತಿಳಿಸ್ತದೆ. ಅದೇ ರೀತಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿಯವರೆಗೆ ತಿಳಿಸಲಾಗ್ತದೆ. ಮತ್ತು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಇದರಲ್ಲಿ ಅದು 29 ಮತ್ತು 30ನೇ ವಿಧಿನಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತದೆ. ಅದೇ ರೀತಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದರ ಬಗ್ಗೆ ಸಂವಿಧಾನದ 32ನೇ ವಿಧಿನಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒಂದು ವೇಳೆ ಕೇವಲ ಒಬ್ಬ ವ್ಯಕ್ತಿಗೆ, ನಾಗರಿಕನಿಗೆ ದೇಶ ಹಕ್ಕು ಸ್ವಾತಂತ್ರ್ಯವನ್ನು ಕೊಡೋದು ಮಾತ್ರ ಮುಖ್ಯ ಆಗಿರೋದಿಲ್ಲ, ಅದನ್ನು ಹೌ ಟು ಪ್ರೊಟೆಕ್ಟ್ ದ ಲಿಬರ್ಟಿ ಆ್ಯಂಡ್ ರೈಟ್ಸ್ ಆಫ್ ದಿ ಸಿಟಿಜನ್. ಒಬ್ಬ ನಾಗರಿಕನ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನಾವು ಹೇಗೆ ರಕ್ಷಣೆಯನ್ನು ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಸಂವಿಧಾನದ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ವಿದ್ಯಂತೆ ಅಂತಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಅಕ್ಷರಸ್ಥರಾಗಿರಲಿ ಯಾರೇ ಆಗಿರಲಿ, ಆತ ತನ್ನ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ರಿಟ್ಗಳನ್ನು ಕೂಡ ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಯಾವುದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರರಿ, ಕೋವರೆಂಟರ್. ಅಂದರೆ ವಿನಾಕಾರಣ ಯಾರನ್ನೂ ಕೂಡ ಬಂಧಿಸುವಂತಿಲ್ಲ. ಒಂದು ವೇಳೆ ಬಂಧಿಸಿದರೆ ಅವ್ರನ್ನ 24 ಗಂಟೆ ಒಳಗಡೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೇಕು. ಇದು ಕ್ಲಾರಿಟಿ. ಇದು ಯಾವ ರೀತಿ ನಾವು ಏಕಾಏಕಿ ಒಬ್ಬರನ್ನ ಬಂಧಿಸಿದಾಗ ನಾವು ರಕ್ಷಣೆಯನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದಾಗ ಮಾತ್ರ ಮೂಲಭೂತ ಹಕ್ಕುಗಳನ್ನು ಆ ಸಂವಿಧಾನ ಆ ದೇಶದ ಪ್ರಜೆಗೆ ಒಂದು ಉತ್ತಮವಾದಂಥ ಅವಕಾಶಗಳನ್ನು, ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಕಾಣಬೇಕಾಗಿದೆ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಅಮೆರಿಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಈ ಮೂಲಭೂತ ಹಕ್ಕುಗಳು ತುಂಬ ಪರಿಣಾಮಕಾರಿಯಾಗಿ ನಾಗರಿಕರು ಅದನ್ನು ಪಡ್ಕೊಳ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಸಂವಿಧಾನ ತಿದ್ದುಪಡಿ ವಿಧಾನ, ಮೆಥಡ್ ಆಫ್ ಅಮೆಂಡ್ಮೆಂಟ್, ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸಂವಿಧಾನದ ಒಂದು ತಿದ್ದುಪಡಿ. ಈ ತಿದ್ದುಪಡಿ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಂತಂದರೆ, ಈ ಆದರ್ಶ ಸಂವಿಧಾನ ಅಂತಕ್ಕಂಥದ್ದು ಕಾಲಕ್ಕೆ ತಿದ್ದುಪಡಿಯನ್ನು ಹೊಂದತಕ್ಕಂಥದ್ದನ್ನು ನಾವು ಹೆಚ್ಚಾಗಿ ಆ ರಾಷ್ಟ್ರಗಳು ಹೋಗಬೇಕಾಗ್ತದೆ. ಯಾವ ರೀತಿ ಇರುವಂಥ ತಿದ್ದುಪಡಿಗಳು ಅಂತ ಹೇಳಿದ್ರೆ, ನೋಡಿ, ಜನರ ಆಶೋತ್ತರಗಳು. ಈಗ ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ ಸುಮಾರು 104ರವರೆಗೆ ತಿದ್ದುಪಡಿಗಳಾಗಿದೆ. ಇವತ್ತಿನ ಒಂದು ಅವಧಿಯಲ್ಲಿ 120ಕ್ಕಿಂತ ಹೆಚ್ಚು ಬಿಲ್ಗಳನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ 104 ತಿದ್ದುಪಡಿಗಳನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ. ಯಾತಕ್ಕೋಸ್ಕರ ಈ ತಿದ್ದುಪಡಿಗಳನ್ನು ಒಂದು ಯಾವುದೋ ಒಂದು ಸಂವಿಧಾನ ತಿದ್ದುಪಡಿ ವಿಧಾನಕ್ಕೆ ಯಾಕೆ ಅದು ಒಳಗಾಗಬೇಕು ಅಂತಂತೇಳಿದ್ರೆ, ಪ್ರತಿ ವರ್ಷದಂತೆ ಈಗ ನೋಡಿ, ಉದಾಹರಣೆಗೆ ನಮ್ಮಲ್ಲಿ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ಅಂತಕ್ಕಂಥದ್ದು ಬಂದಿದೆ. ಇವತ್ತು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ರಲ್ಲಿ ತರಗತಿಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇವತ್ತು ನಾವೆಲ್ಲರೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ಇದರಿಂದ ನಾವೇನು ಮಾಡ್ತಾ ಇದ್ದೇವೆ, ಆನ್ಲೈನ್ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂತೇಳಿದ್ರೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ದೇಶದಲ್ಲಿ, ಪ್ರಪಂಚದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಕೂಡ ಆಗ್ಬೋದು. ಆ ಬದಲಾವಣೆಗಳು ಹಂತ
ಹಂತವು ಆದಂತೆ ಸಂವಿಧಾನದಲ್ಲಿ ಕೆಲವನ್ನ ಮಾತ್ರ ನಾವು ತಿದ್ದುಪಡಿಗಳನ್ನು ತರಬೇಕಾಗ್ತದೆ. ಹಾಗಂತ ಅಂತೇಳಿ ನಾವು ಇಂಗ್ಲೆಂಡ್ ಸಂವಿಧಾನದಲ್ಲಿ ಇರುವಂತೆ ನಾವು ಸಾಮಾನ್ಯ ಕಾನೂನಿಗೂ ಸಂವಿಧಾನಾತ್ಮಕ ಕಾನೂನಿಗೂ ಯಾವುದೇ ವ್ಯತ್ಯಾಸಗಳಿಲ್ಲದೆ ಸಾಮಾನ್ಯವಾಗಿ ಅವುಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸಗಳಾಗಬಾರ್ದು. ನಮ್ಮ ದೇಶದಲ್ಲಿ ಏನು ಕಠಿಣ ನಮ್ಯ ಮತ್ತು ಅನಮ್ಯ ಅಂತೇಳಿ ಕರಿತೀವಿ ನಾವು. ಏನು ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಅಷ್ಟು ಸುಲಭನೂ ಅಲ್ಲ, ಅಷ್ಟು ಕಠಿಣವೂ ಕೂಡ ಅಲ್ಲ. ಆದರೆ ಅಮೆರಿಕದ ಸಂವಿಧಾನ ತಿದ್ದುಪಡಿ ತುಂಬ ಕಠಿಣವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ಏನು 26-27 ತಿದ್ದುಪಡಿಗಳನ್ನು ಮಾತ್ರ ಕಾಣ್ತೇವೆ. ಆದರೆ ಅದು 1787 ಫಿಲಾಡೆಲ್ಫಿ ಅಧಿವೇಶನದಲ್ಲಿ, ಅದರ ನಂತರ 1789ರಲ್ಲಿ ಅಮೆರಿಕದ ಸಂವಿಧಾನ ಮೊದಲನೇ ಬಾರಿಗೆ ರಚನೆ ಆಗ್ತದೆ. ಅದಾದ ನಂತರ ನಮ್ಮ ದೇಶದಲ್ಲಿ 1950ರಲ್ಲಿ ರಚನೆ ಆದಂಥ ಸಂದರ್ಭದಲ್ಲಿ ಭಾರತ ಈ ಒಂದು ಸಂವಿಧಾನವನ್ನು ಅಳವಡಿಸ್ಕೊಂಡ ಮೇಲೆ ಯಾವ ರೀತಿಯಂಥ ತಿದ್ದುಪಡಿಗಳಿರ್ತದೆ ಅನ್ನೋದನ್ನು ನಾವು ತಿಳಿಸ್ತೇವೆ. ಇಲ್ಲಿ ತಿದ್ದುಪಡಿ ವಿಧಾನಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಕಾನೂನನ್ನು ಅವತ್ತಿನಿಂದ ಇವತ್ತಿನ ಕಾಲವರೆಗೂ ಅದನ್ನೇ ನಾವು ನಡ್ಕೊಂಡು ಹೋದಾಗ ದೇಶದಲ್ಲಿ ಬದಲಾವಣೆಗಳನ್ನು, ಜನರ ಆಶೋತ್ತರಗಳನ್ನು ಮತ್ತು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು ಅಂತಂತಂದರೆ ಇಡೀ ಪ್ರಪಂಚ ಮಟ್ಟದಲ್ಲಿ ಯಾವುದೇ ಒಂದು ರಾಷ್ಟ್ರ ಆಗಾಗ ಕೆಲವೊಂದು ತಿದ್ದುಪಡಿಗಳಿಗೆ ಒಳಗಾದರೆ ಅದು ಜನರಿಗೆ ಒಂದು ಉತ್ತಮವಾದಂಥ ಅವಕಾಶಗಳನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ನಾವು 21A ವಿಧಿನಲ್ಲಿ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಅಂತಕ್ಕಂಥದ್ದನ್ನು ನಾವು ಸಂವಿಧಾನದಲ್ಲಿ ಮೊದಲೇ ಅದನ್ನು ಅಳವಡಿಸಿರಲಿಲ್ಲ. ಆದರೆ 21A ವಿಧಿನಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನಾವು ತಿದ್ದುಪಡಿಗಳ ಮೂಲಕ ಮಾಡ್ಕೊಂಡಿದ್ದೇವೆ. ಯಾತಕ್ಕೆ ಅಂತಂತ ಹೇಳಿದ್ರೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಕಾರ್ಮಿಕರ ಮಕ್ಕಳಾಗಿರಲಿ, ಯಾರೇ ಆಗಿರಲಿ ಎಲ್ರಿಗೂ ಕೂಡ 6ರಿಂದ 14 ವರ್ಷ ಒಳಪಟ್ಟ ಎಲ್ಲ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಿಸುವುದು ತಂದೆ ತಾಯಿಗಳ ಕರ್ತವ್ಯ ಅನ್ನೋದನ್ನು ಕೂಡ ಅದು ಕಡ್ಡಾಯ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ನಮ್ಮ ರಾಜ್ಯಶಾಸ್ತ್ರದ ಚಿಂತಕರಾದಂಥ ಎಡ್ಮಂಡ್ ಬರ್ಕ್ ಅವರು ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನದ ತಿದ್ದುಪಡಿಗೆ ಅವಕಾಶವನ್ನು ಹೊಂದಿರದಿದ್ದರೆ ಅಂತಹ ಸಂವಿಧಾನ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ ಎಂದರೆ ಈ ಅಂಶದ ಒಂದು ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಳ್ತಕ್ಕಂಥದ್ದು. ಎನ್ಶ್ಯೂರ್ ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ನೋಡಿ, ಆದರ್ಶ ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಲು ಅದನ್ನು ಕಾರ್ಯಾಂಗ ಮತ್ತು ಶಾಸಕಾಂಗಗಳ ಹಿಡಿತದಿಂದ ಮುಕ್ತಗೊಳಿಸಬೇಕಾಗ್ತದೆ. ಯಾಕೆ ಅಂತಂತಂದರೆ ಶಾಸಕಾಂಗದಲ್ಲಿ ರಾಜಕೀಯ ಪ್ರತಿನಿಧಿಗಳಿರ್ತಾರೆ, ಕಾರ್ಯಾಂಗದಲ್ಲೂ ಕೂಡ ಇರ್ತಾರೆ. ಆದರೆ ನ್ಯಾಯಾಂಗದಲ್ಲಿ ಉನ್ನತ ಹುದ್ದೆಯನ್ನು ಪಡಿಬೇಕು ಅಂತಂತಂದರೆ ಅದಕ್ಕೆ ತಕ್ಕನಾದಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಲೇಬೇಕಾಗ್ತದೆ. ಆಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಕೂಡ ಒಂದೇ ಆಗಿಬಿಟ್ರೆ ಏನಾಗ್ತದೆ ಅಂದರೆ ಸಮಾಜದಲ್ಲಿ ಸಂವಿಧಾನವನ್ನು ಕಾಪಾಡ್ತಕ್ಕಂಥವ್ರು, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಶಾಸಕಾಂಗ ಮತ್ತು ಕಾರ್ಯಾಂಗ ತನ್ನ ಕಾನೂನು ವ್ಯಾಪ್ತಿಯನ್ನು ಮೀರಿ ನಡೆದಾಗ ಅವುಗಳ ಅಂಥ ವಿವಾದಗಳನ್ನು ಅದನ್ನು ನಿಯಂತ್ರಿಸುವಂಥ ಅಧಿಕಾರವನ್ನು ನ್ಯಾಯಾಂಗ ಹೊಂದಿದರೆ ನಾವು ಅದನ್ನು ಎಂತ ಕರಿತೀವಿ ಅಂತಂತಂದ್ರೆ ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಇದು ಅಮೆರಿಕದಲ್ಲಿ ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥದ್ದು ಅಮೆರಿಕ ಸಂವಿಧಾನದಲ್ಲಿದೆ. ಮತ್ತು ನಮ್ಮ ದೇಶದಲ್ಲಿ ಕೂಡ ಇದನ್ನು ಅಳವಡಿಸ್ಕೊಂಡಿದ್ದೇವೆ. ಅದರಿಂದ ಇಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತಂತಂದರೆ ಸ್ವತಂತ್ರವಾದಂಥ ನ್ಯಾಯಾಂಗ ವ್ಯವಸ್ಥೆ ಅತಿ ಮುಖ್ಯವಾಗಿರ್ತದೆ. ಹಾಗೂ ಇದನ್ನು ಸಂವಿಧಾನದ ಮೂಲಕವೇ ನಾವು ಸ್ಥಾಪಿಸಬೇಕಾಗ್ತದೆ. ಅದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ಒಂದು ಇದರಲ್ಲಿ ತಿಳಿಸೋದಾದರೆ ಈ ಆದರ್ಶ ಸಂವಿಧಾನ ಅಂತಕ್ಕಂಥದ್ದು ಯಾವ ಅಗತ್ಯಾಂಶಗಳನ್ನು ಹೊಂದಿರಬೇಕು ಅಂತಂತಂದರೆ ಅದರಲ್ಲಿ ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು ಮತ್ತು ಸಂಕ್ಷಿಪ್ತವಾಗಿರಬೇಕು. ಜೊತೆಗೆ ಇದರಲ್ಲಿ ನಾಗರಿಕರಿಗೆ ನೀಡಲಾಗಿರ್ತಕ್ಕಂಥ ಹಕ್ಕುಗಳು, ಸ್ವಾತಂತ್ರ್ಯ, ಕರ್ತವ್ಯಗಳು ಇವೆಲ್ಲವನ್ನು ಕಡ್ಡಾಯವಾಗಿ ಕಾನೂನಾತ್ಮಕವಾಗಿ ವಿಧಿಗಳ ಮೂಲಕ ನಮೂದಿಸಿರಬೇಕು. ಅಷ್ಟೇ ಅಲ್ಲದೆ ಸರ್ಕಾರದ ಮೇಲೆ ಜನತೆಯ ನಿಯಂತ್ರಣ, ಅಂದರೆ ಸರ್ಕಾರವನ್ನು ಜನರು ನಿಯಂತ್ರಣ ಮಾಡಲಿಲ್ಲ ಅಂತಂತೇಳಿದ್ರೆ ಅವ್ರೇನು ಮಾಡ್ಕೊಂಡು ಹೋಗ್ತಾರೆ ಅಂತಂತೇಳಿದ್ರೆ ಅವ್ರದೇ ಆದಂಥ ಸರ್ಕಾರ, ಅವ್ರದೇ ಆದಂಥ ಕಾನೂನುಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಅದರಿಂದ ಅಂಥ ಒಂದು ಇವುಗಳಿಗೆ ಸರ್ಕಾರವನ್ನು ಶಾಸಕಾಂಗ ನಿಯಂತ್ರಣ ಮಾಡ್ತಕ್ಕಂಥದ್ದು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಗಳ ನಡುವೆ ಅಧಿಕಾರ ಹಂಚಿಕೆ ಬಗ್ಗೆ ಅರ್ಥವಿವರಣೆಯನ್ನು ಹೊಂದಿರಬೇಕಾಗ್ತದೆ. ಇಂತಹ ಸಂವಿಧಾನ ಮಾತ್ರ ಯಾವುದೇ ದೇಶದಲ್ಲಿ ಸುಸ್ಥಿರವಾದಂತಹ, ಜನಪರವಾದಂತಹ ಒಂದು ಅಭಿವೃದ್ಧಿಯನ್ನು ಮತ್ತು ಉತ್ತಮ ರಾಷ್ಟ್ರ ನಿರ್ಮಾಣವನ್ನು ಹೊಂದಲಿಕ್ಕೆ ಅವಕಾಶ ಆಗ್ತದೆ. ಅದರಿಂದ ಅರಿಸ್ಟಾಟಲ್ ಅವರು ಹೇಳಿದಂತೆ ಗುಡ್ ಪೀಪಲ್ ಬಿಲ್ಡ್ ಎ ಗುಡ್ ಸ್ಟೇಟ್, ಗುಡ್ ಕಾನ್ಸ್ಟಿಟ್ಯೂಷನ್ ಬಿಲ್ಡ್ ಎ ಗುಡ್ ನೇಷನ್ ಅಂತ ಹೇಳ್ತಾ ನನ್ನ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದಾರೆ. ಥ್ಯಾಂಕ್ ಯು. My dear students, now let us pass on the one more segment of this chapter, that is essentials of an ideal constitution.
Dear students, in the introductory note itself, I would like to give some hints about what type of essentials must be there in an ideal constitution of a nation. Dear students, what I am going to explain in this segment, there are some essentials must be there if we want to call a constitution is an ideal. When you come across in the study of what we call different constitutions of the world, we can notice the constitution of each country will have what type of ideal things of its own. Same thing we are going to understand in this discussion, dear students. When you come across what you are going to read in this slide, essentials of an ideal constitution, yes, the introductory note itself is going to give some hints about what are the ideals must be there in such type of constitution. Yes, here each and every modern state must have individual constitution. Of course, what our father of political science has been expressed on his time itself. A state wants to become an ideal, it must have its own constitution. The same thing we are going to understand here. Yes, modern constitutions are different from each other, but they have some ideal components. This line is going to express in the modern time the different constitutions are engaging in the different countries of the world, but these constitutions will have their own different ideals. Which are those? Let us discuss. One more is this type of ideal constitution make constitution people friendly. Yes, development oriented and it aimed to build strong nation. Yes, these three points are going to express what type of ideal things must be contained in an ideal constitution. Yes, dear students, I would like to give the vast explanation regarding the essentials of an ideal constitution one by one. It is very easy to understand. You will be analyzed of your own when you are going to understand this thing properly. First of all, an ideal constitution must have its own ideal, that is aims and objective. Dear students, you can understand by this line itself what are the aims and objectives must be there in an ideal constitution. Yes, here we are going to give some hints about the aims and objectives will be oriented in such constitution. How? Yes, dear students, ideal constitution contains some aims and objectives of the state or country, what I have already stated. Every nation will have its own aim and what we call objectives to chase for its own development. Yes, that must be incorporated in the ideal constitution. Yes, preamble of the constitution declare aims and objective of the constitution. There will be a question. What is this? Aims and objectives, where it will be noticed to us? Yes, it must be incorporated in the preamble itself. What our constitution will have its own aims and objectives in its preamble only. Dear students, for example, what we are going to state, constitution to establish a democratic state
or a communist state. Dear students, you can say in the preamble of the Indian Constitution itself, there will be we the people of India. Yes, secular, socialist, democratic, sovereign, republic, and also we are going to explain justice, liberty, equality, fraternity, integrity. Yes, these are all envisaged in the framework of preamble itself. It is the beauty of the Indian Constitution. That's why we are going to call Indian Constitution is an ideal one. Yes, it is aim also. Dear students, when you come across one more essential of the ideal Constitution, that is clarity and precision. Dear students, every Constitution must have its own clarity. I mean, a human will come in to understand or read the Constitution of its own, he must understand easily. That's why we are going to say clarity and precision is very good and important ideal of an ideal Constitution. Here we are going to explain like this. See, an ideal Constitution is characterized by clarity and precision. See, here you are going to read the one word characterized. What must be an ideal Constitution's character? Yes, it should be clear and precision. Clarity will give the strength of the Constitution in every human's mind. That's why we are going to say it's what we call one more ideal is clarity and precision. Here, in what way you are going to give clarity to the what we call people of the nation? Yes, the language used in the Constitution should not lead to ambiguousness. It must be definite. If there is any ambiguity, it will lead to different problems, different disputes. The two, the state like India, which is under the shadow of quasi-federalism. That's why the framers of the Constitution must use a very good clarity of language. It is very, very important. If there is a clarity in the usage of language, it is very easy to understand the language which has been used in the framing of the Constitution. Dear students, the Constitution should be drafted carefully. You must also, what you are going to write in the examinations in your future, it must be clear. It should not give any ambiguousness. The same thing will be applied to the ideal Constitution also. Dear students, the Constitution should be drafted. Yes, Indian great framers of the Constitution like Dr. B.R. Ambedkar has been used a very clear language. Yes, they have been drafted while they are going to draft the Constitution. They have been used clear language. It is a good thing which will be what we call ideal Constitution. Let us pass on. One more essential of an ideal Constitution, that is comprehensive and brief. Here we are going to use one more thing, that is lucidity and succinctness. Dear students, when you come across here comprehensiveness and briefness, an ideal Constitution should be comprehensive and brief in nature. It should be comprehensive. Whatever I told you in the last part itself. If you are going to read this thing, it will be comprehend to your mind very easily, but not in a vastly, briefly. The same thing has been envisages what we call an ideal Constitution. Yes, comprehensiveness is enough to include people's rights and obligations, powers and functions of the government. Here, there will be
a power of the people and power of the government will be envisages in this line. Yes, students, here we are going to understand at the same time. It should be brief because too many details would lead to complications and controversies. See, whatever it may be, in the constitution, the framers of that constitution must use what we call their own briefness to give clarity about the aims and objectives of the constitution. Another thing is structure of the state. Dear students, see, if you come across the world government's structure, you will notice what structure of government will be good to us. You will be think to think you about this thing. Yes, it is very, very important. The constitution determines the structure of this government, the structure of this state. What I am going to state, yes, a state should have its own structure. Who has to frame that structure? Very simple. Constitution has to frame the structure. Yes, whether it should be unitary state or it should be federal state. You are going to notice unitary state at the UK, England government. When you come across US government, you will be notice what we call federal government. These things will be arise from the constitution itself. Let us pass on one more thing, that is form of government. Dear students, we have already been discussed structure must be stated by the constitution, and also a good constitution will going to state its form also. An ideal constitution should be tell about form of the government. Government should be parliamentary or presidential. Yes. If you come across India, you will be notice parliamentary structure. If you went to America, you will be notice what we call presidential structure. This structure must be framed by the constitution itself. Now, let us move towards what we call organs of the government. Dear students, a good constitution will mention clearly it's what we call organs of the government. You are already aware at the first chapter and second chapter, you are going to understand what type of organs will be there in the government. Now, we are going to understand with the support of an ideal constitution, it contains the outline of the organs, what we call organizations, powers and functions of what we are already understand. Executive, legislature, judiciary. Yes, these are all important organs of the government, of course. What type of functions they have to do? What is the task before these organs? It should be mentioned in the constitution itself. Let us pass on. Important thing to development of the citizens of the nation, that is fundamental rights. It should be guaranteed by the constitution itself. It has to be put some important things how to protect the fundamental rights which are given to the citizens of the nation. Yes, it is also a very good thing of an ideal constitution. Let me know what we call methods of amendment. Dear students, the famous or political philosopher Edmund Burke is going to say, yes, a constitution which does not provide for its amendment do not provide it preservation. It will die. Simply, I can say it will die. That's why changes are everywhere. Changes are followed. That's why our philosopher says like this. Dear students, you are going to understand here the makers of the constitution cannot anticipate the changes in the future. According to that changes, the constitution must be amended. An ideal constitution should have amendments method also. Yes, ensure the independent judiciary is the foremost important essential towards what we call the ideal constitution.
What will happen if there is no independence of judiciary? You can understand what I'm going to state. If there is independent judiciary, independence means it should be far away from the legislature and executive. Its independence will provide what we call some kind of clarity, rigidity, and towards its own what we call tough development of the nation. Yes, here we are going to say in the democratic form of government, guaranteed by the constitution, what it may be rights, it may be anything, it should be contained, it should be approached by judiciary if it's only independence. It should be free from what I told you, executive and legislative control. Yes, dear students, so far we are understanding what type of essentials must be there with an ideal constitution. You can do your level best by easily understanding things. Thank you.